ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಪಲಾವ್ ಮಾಡೋದನ್ನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಪಲಾವ್ ಪೌಡರ್ಗಳನ್ನು ಹಾಕ್ತಾಯಿಲ್ಲ, ಹೋಮ್ ಮೇಡ್ ಪಲಾವ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ 1 to 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಆಯಿಲನ್ನು ಕೂಡ ತೊಗೊಬೋದು. ಇದಾದ ನಂತರ ನಮಗೆ ಬೇಕಾದ ಸ್ಪೈಸಸ್ಗಳನ್ನು ಹಾಕ್ಕೊಳ್ಬೇಕು. ಪಲಾವು ಎಲೆ, ಹಾಗೆ ಲವಂಗ, ಚಕ್ಕೆ, ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ 1 ಬೌಲ್ ಆಗೋಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಟರ್ಮರಿಕ್ ಪೌಡರ್, ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಗೋಲ್ಡನ್ ಎಲ್ಲೋ ಆಗೋಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ 1 ಟೊಮ್ಯಾಟೋವನ್ನು ತೊಗೊಂಡು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ 1ರಿಂದ 2 ಸಾಕು. ಇದಾದ ನಂತರ ನಮಗೆ ಬೇಕಾದ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಂತರ ನೆನೆಸಿರೋ ಬಟಾಣಿಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಇದೆ ಎಲ್ಲದು ಕೂಡ ಫ್ರೈ ಆಗೋ ತನಕ ಹೀಗೆ ಬಿಡಬೇಕು. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಬೇಕು, ಇಲ್ಲ ಅಂದರೆ ತೊಗುತ್ತೆ. ನೆಕ್ಸ್ಟು ಒಂದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋದಿದೆ, ಏನಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 5ರಿಂದ 6 ತುಂಡು ಹಾಕೋಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಆಮೇಲೆ 3ರಿಂದ 4 ಅಷ್ಟು ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ ಗಾರ್ಲಿಕ್ಕನ್ನು ತೊಗೊಂಡಿದ್ದೀನಿ, ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಪುದೀನ ಸೊಪ್ಪನ್ನು ಕೂಡ ನೀವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ 1ರಿಂದ 2 ಕಪ್ ಆಗುವಷ್ಟು, 1 ಕಪ್ ಆಗೋಷ್ಟು, ಸ್ಮಾಲ್ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಯಾವುದೇ ರೀತಿ ಏನು ಹುಳುಗಳು ಅಲ್ಲಿ ಸಿಗಬಾರ್ದು, ಆ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಇಲ್ಲಿ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ಲೇವರು ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದ ತಕ್ಷಣ ಅದು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದರ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಬೇಕು. ಇಲ್ಲಿ ತರಕಾರಿ ಬೇಯೋಷ್ಟು ಉಪ್ಪನ್ನು ನಾನು ಮೊದಲಿಗೆ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಹಾಗೆ ನೋಡಿ ನೀಟಾಗಿ ಬೇಯಲಿ ಅಂತ ಹೇಳ್ಕೊಂಡು, ಆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳ್ಕೊಂಡು ಜಸ್ಟ್ ಕುಕ್ಕರ್ನ ಲಿಡ್ಡನ್ನು ಮುಚ್ತಾ ಇದ್ದೀನಿ ಅಷ್ಟೇ, ಯಾವುದೇ ರೀತಿ ಪ್ರೆಷರ್ ಹಾಕ್ತಾಯಿಲ್ಲ. ಅದಾದ ನಂತರ ನಾನು 1 ಕಪ್ ಆಗೋಷ್ಟು ಅಲ್ಲಿ ತೋರಿಸಿದ್ನಲ್ಲ, 1 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆನೆಸಿದೆ ಹಾಗೆ ಕೂಡ ಇಟ್ಕೊಬೋದು. ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಕಪ್ಗೆ 3 ಕಪ್ ಆಗೋಷ್ಟು ನೀರನ್ನು ತೊಗೋಬೇಕು. ಯಾವ ಮೆಷರಿಂಗ್ ಕಪ್ಪಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀವೋ ಅದೇ ಮೆಷರಿಂಗ್ ಕಪ್ಪಲ್ಲಿ 3 ಕಪ್ ಆಗೋಷ್ಟು, 1 ಕಪ್ಪಿಗೆ 3 ಕಪ್ ಆಗೋಷ್ಟು. ತುಂಬ ಹೊತ್ತು ನೀವು ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಅದು ಸ್ವಲ್ಪ ಪ್ರಮಾಣವನ್ನು ಕಮ್ಮಿ ಮಾಡಿ, ನೀರನ್ನು ಕಮ್ಮಿ ಮಾಡಬೇಕು. ಥರ ಇದು ನೋಡಿ, ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಮಾತ್ರ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೆ, ಹಾಗಾಗಿ 2.5 ಕಪ್ಪನ್ನು ಹಾಕ್ಕೊಂಡೆ ಮೊದಲು. ಆಮೇಲೆ ಆದ ನಂತರ ಮತ್ತೆ ಇರಲಿ ಅಂತ ಹೇಳ್ಕೊಂಡು ಇನ್ನೂ 1/2 ಕಪ್ಪನ್ನು ಹಾಕ್ಕೊಂಡೆ. ಒಟ್ಟು 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಸಮ ಪ್ರಮಾಣದಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ. ಇದಾದ ನಂತರ ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ, ಆನಂತರ 3 ವಿಷಲ್ ಆಗುವಷ್ಟು ಕುಕ್ಕರ್ನ ಹಾಗೆ ಬಿಟ್ಟಿದ್ದೀನಿ. 3 ವಿಷಲ್ ಆದ ನಂತರ ತುಂಬ ಟೇಸ್ಟಿಯಾದ ಪಲಾವು ರೆಡಿಯಾಗುತ್ತೆ. ನೋಡಿ, ನಂದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಪಲಾವು ಆಫ್ಟರ್ ತಂಡ ನಂತರ ಈ ಥರ ಓಪನ್ ಮಾಡಿದ್ರೆ ಎಷ್ಟು ಬಿಸಿ ಬಿಸಿಯಾಗಿರೋ ಪಲಾವ್ ರೆಡಿಯಾಗಿದೆ ಅಂದರೆ ತುಂಬ ರುಚಿಯಾಗಿರುತ್ತೆ. ಏನೂ ಹಾಕೋದು ಬೇಡ, ಪಲಾವ್ ಪೌಡರ್ ಏನು ಬೇಡ, ತುಂಬ ಚೆನ್ನಾಗಿರೋ ಪಲಾವು ರೆಡಿಯಾಗುತ್ತೆ. ಇದನ್ನು ನೀವು ಈ ಥರ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾದ ಪಲಾವು ರೆಡಿಯಾಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದಾದ ನಂತರ ಅಮೆಝಾನಿಂದ ಸ್ವಲ್ಪ ಪಾರ್ಸಲ್ಗಳನ್ನು ತರಿಸಿದ್ದೆ. ಏನು ಬಂದಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡುವಾಗ ನನ್ನ ಮಗ ಕೂಡ ಬಂದು ಓಪನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದ. ಹಾಗೆ ಅಲ್ವಾ, ಮಕ್ಕಳಿದ್ದರೆ
ತಾವು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಮಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೋ ಅವರಿಗೂ ಅದ್ರ ಡಬಲಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. 2-3 ಪ್ರಾಡಕ್ಟ್ಗಳನ್ನು ತರಿಸಿದ್ದೆ, ಸ್ವಲ್ಪ ಆಫರಲ್ಲಿ ಇತ್ತು ಅಂತ ಹೇಳಿಕೊಂಡು. ಲಿಂಕನ್ನ ಕೂಡ ಬಯೋದಲ್ಲಿ ಹಾಕಿರ್ತೀನಿ, ಬೇಕಾದವರು ಯೂಸ್ ಮಾಡ್ಕೋಬೋದು. ಇಲ್ಲಿ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಹೋಲಿಸಿದ್ರೆ, ಮಿಂತ್ರಾ ಎಲ್ಲ ಹೋಲಿಸಿದ್ರೆ ಮಿಂತ್ರಾದಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೇ ಅಮೆಝಾನಲ್ಲಿ ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋದಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಸೊ ನಾನು ಜಾಸ್ತಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ತೇನೆ. ಅದು ಬಿಟ್ಟರೆ ಫ್ಲಿಪ್ಕಾರ್ಟಲ್ಲಿ ಕೂಡ ಆರ್ಡ್ರ್ ಮಾಡ್ತೀನಿ, ನೋಡಿಕೊಂಡು ಪ್ರಾಡಕ್ಟ್ ಹೇಗಿದೆ ಅಂತ ನೋಡಿಕೊಂಡು ಆರ್ಡ್ರ್ ಮಾಡ್ತೀನಿ. ಒಂದು ಡ್ರೆಸ್ ನೋಡಿದ್ದೆ, ತುಂಬ ದಿನದಿಂದ ಇಷ್ಟ ಆಗಿತ್ತು, ಅದನ್ನು ಕೂಡ ತರಿಸಿದ್ದೆ. ಅದು ಕೂಡ ಬಂದಿತ್ತು, ತುಂಬ ಖುಷಿ ಆಯಿತು. ಯಾವುದೋ ಒಂದು ಸ್ಪೆಷಲ್ ಇವೆಂಟಿಗೆ ಬೇಕು ಅಂತ ಹೇಳ್ಕೊಂಡು ತರಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಅದನ್ನು ಹೇಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಅದಾದ ನಂತರ ಟೋನರ್ ಬೇಕಿತ್ತು, ಹಾಗೆ ಪ್ಲಮ್ ಅವ್ರದ್ದು ಟೋನರ್ ತರಿಸಿದ್ದೆ, ಅದನ್ನು ತರಿಸಿದ್ದೆ. ಇದು ಕೂಡ ಆಫರಲ್ಲಿತ್ತು. ಸೊ ಮಾಯ್ಶ್ಚರೈಸರು ಹಾಗೆ ಸನ್ಸ್ಕ್ರೀನ್ ಎಲ್ಲದನ್ನು ಒಟ್ಟಿಲ್ಲಿ ತರಿಸಿದ್ದೆ. ನೋಡಿ ಚೂಡಿ ಹೇಗಿದೆ ಅಂತ ಹೇಳ್ಕೊಂಡು. ಚೂಡಿದಾರ 3 ಪೀಸ್ ಚೂಡಿದಾರ್. ಇದು ತುಂಬಾ ಚೆನ್ನಾಗಿತ್ತು. ಕಲರ್ ಅಂತೂ ಇದು ಬ್ರಿಡ್ಜ್ ಕಲರ್, ತುಂಬಾ ಚೆನ್ನಾಗಿತ್ತು. ಮೆರೂನು ಅಲ್ಲ, ಮೆರೂನ್ಗಿಂತ ಲೈಟ್ ಮೆರೂನ್, ಬ್ರಿಡ್ಜ್ ಕಲರ್ ಅಂತ ಹೇಳ್ತಾರಲ್ಲ ಆ ಕಲರ್. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು, ಮೆಟೀರಿಯಲ್ ತುಂಬ ಸಾಫ್ಟಾಗಿತ್ತು. ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಹಾಕಿ ನೋಡಿದೆ, ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು. ಯಾವುದೇ ರೀತಿ ಚುಚ್ಚಲ್ಲ. ಒಳಗಡೆ ಕೂಡ ಅವರು ಲೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಸ್ಲೀವ್ಸಿಗೆ ಕೂಡ ಲಾಸ್ಟಲ್ಲಿ ಡಿಸೈನು ತುಂಬ ಚೆನ್ನಾಗಿತ್ತು. ಈ ಥರ ಇತ್ತು ನೋಡಿ. ಸೊ ಈ ಕಟ್ಟೆ ತುಂಬ ಇಷ್ಟ ಆಯಿತು ನನಗೆ. ಮೆಟೀರಿಯಲ್ಲು ಕೂಡ ತುಂಬ ಸಾಫ್ಟಾಗಿ ಇತ್ತು. ಇದಕ್ಕೆ 1299 ಏನೋ ಕೊಟ್ಟಿದ್ದೆ. ಸೊ ವರ್ತಿ ಅಂತ ಅನ್ನಿಸ್ತು. ದುಪ್ಪಟ್ಟ ಬೇರೆ ಇದೆ. ಇದು 3 ಪೀಸ್ ಸೆಟ್ ಆಗಿರೋದ್ರಿಂದ ವರ್ತಿ ಅಂತ ಅನ್ನಿಸ್ತು. ದುಪ್ಪಟ್ಟ ಕೂಡ ತುಂಬ ಸಾಫ್ಟಾಗಿತ್ತು. ಸ್ವಲ್ಪ ಜಾರ್ಜೆಟ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ, ತುಂಬ ಚೆನ್ನಾಗಿತ್ತು. ದುಪ್ಪಟ್ಟಕ್ಕೆ ಕೂಡ ಡಿಸೈನ್ ಇತ್ತು, ಚೆನ್ನಾಗಿತ್ತು. ಸೊ ಇದರಲ್ಲಿ 3 or 4 ಕಲರ್ ಅವೈಲಬಿಲಿಟಿ ಇದೆ. ಒಂದು ರೆಡ್, ಬ್ರಿಡ್ಜ್, ಹಾಗೆ ಮೆರೂನು, ಪರ್ಪಲ್ಲು, ಇನ್ಯಾವುದೋ ಒಂದು ಕಲರು, 3 ಕಲರ್ ಏನೋ ಅವೈಲಬಿಲಿಟಿ ಇದೆ. ನನಗೆ 1299ಗೆ ಆಫರಲ್ಲಿ ಬಂತು. ಸೊ ಫಿಟ್ಟಿಂಗ್ ಕೂಡ ಚೆನ್ನಾಗಿತ್ತು. ಇಟ್ಕೊಳ್ಳೋಣ ಅಂತ ಹೇಳ್ಕೊಂಡು ಇದನ್ನು ಇಟ್ಕೊಳ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಹಾಕಿದಾಗ ಹೇಗಿತ್ತು ಅಂತ ನಿಮಗೆ ಕೂಡ ಶೇರ್ ಮಾಡ್ತೀನಿ. 3 ಪೀಸ್ ಸೆಟ್ಗೆ ವರ್ತಿಯಾಗಿತ್ತು. ಇದು ನನ್ನ ಆನ್ಲೈನ್ ಶಾಪಿಂಗ್. ಲಿಂಕನ್ನು ಕೊಟ್ಟಿರ್ತೀನಿ, ಯಾರಿಗಾದರೂ ಯೂಸ್ ಆದರೆ, ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಜೀವನ ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲ್ಬಾರ್ದು ಎಂಬ ಭಯ ಇರುತ್ತೆ, ಹಾಗೆ ಸೋತವನಿಗೆ ಗೆಲ್ಲೇಬೇಕು ಎಂಬ ಛಲ ಇರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.